1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ. ಅದಾದಮೇಲೆ ಒಂದು ಚೆನ್ನಾಗಿ ತೊಳೆದಿರುವಂಥ ವೀಳ್ಯದ ಎಲೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಕುಟ್ಕೊಳ್ಬೇಕು. ಇದೇನು ಜಾಸ್ತಿ ಹೆಚ್ಚು ಪುಡಿಯಾಗುವ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಇದನ್ನು ಕಚ್ಚಿ ತಿನ್ನೋದ್ರಿಂದ ಈ ಥರ ಇದ್ದರೆ ತೊಂದರೆ ಇಲ್ಲ. ಯಾಕಂದರೆ ವೀಳ್ಯದೆಲೆ ಭಾಳ ಬೇಗನೆ ಬಾಯಲ್ಲಿ ಕರಗುತ್ತೆ. ಸಾಕು. ಓಕೆ, ಇದು ಈಗ ಸಿದ್ಧವಾಗಿದೆ. ಈ ಒಂದು ಗ್ಲಾಸಿಗೆ ಅರ್ಧ ಟೀ ಸ್ಪೂನಷ್ಟು ನಾವು ಈ ಬೀಟ್ರೂಟಿನ ಪೇಸ್ಟನ್ನು ಹಾಕ್ಕೊಳ್ಬೇಕು. ಅದಾದ ನಂತರ 4 ಟೀ ಸ್ಪೂನಷ್ಟು ಬಾಳೆಹಣ್ಣಿನ ಪೇಸ್ಟ್, ಮತ್ತು ಕೊನೆಯದಾಗಿ 1 ಟೀ ಸ್ಪೂನಷ್ಟು ಕ್ಯಾರೆಟ್. ಇದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು. ಇದು ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಜನ ಇದನ್ನು ಲೈಕ್ ಮಾಡ್ತಾರೆ. ಈ ಥರ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ತಯಾರಿಸಿಕೊಂಡಂಥ ಈ ಮಿಶ್ರಣ ಏನಿದೆ, ಜೀರಿಗೆ ಮತ್ತು ವೀಳ್ಯದೆಲೆಯ ಏನು ಈ ಪುಡಿ ಇದೆ, ಇದನ್ನು ನಾವು ನೀವು ಮೊದಲೇ ಹೇಳ್ದಾಗೆ ಇದನ್ನ ಕಚ್ಚಿ ತಿನ್ಬೇಕಲ್ವಾ? ಒಂದ್ ರೀತಿ ಪೇಯ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲ, ಒಂಥರ ಲೇಹ ಟೈಪ್ ಬರುತ್ತೆ, ಪೇಸ್ಟ್ ಆಗಿ ಬರುತ್ತೆ. ಈ ಥರ ಪೇಸ್ಟ್ ಆಗಿ ಬಂದದನ್ನು ನೀವು ಕಚ್ಚಿ ತಿನ್ನೋ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಈಗ ಇದು ಪ್ರಮಾಣನೂ ಹೇಗಿದೆ ಅಂತಂದರೆ, ನಾವು 4 ಟೀ ಸ್ಪೂನಷ್ಟು ಬಾಳೆಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡಿದ್ದೀವಿ. 1 ವೀಳ್ಯದಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ, ಅದಾದಮೇಲೆ ಅರ್ಧ ಟೀ ಸ್ಪೂನಷ್ಟು ನಾವು ಈ ಬೀಟ್ರೂಟಿನ ಪೇಸ್ಟನ್ನು ಹಾಕ್ಕೊಂಡಿವಿ. ಇದು ನೀವು ಊಟ ಆದಮೇಲೆ, ಅಂದರೆ ನಾವು ಮಧ್ಯಾಹ್ನದ ಊಟ ಮಾಡಿದ ನಂತರ ಮತ್ತು ರಾತ್ರಿ ಊಟ ಮಾಡಿದ ನಂತರ ಇದನ್ನು ದಿವಸಕ್ಕೆ 2 ಬಾರಿ ತೆಗೆದುಕೊಳ್ಳೋದು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಇದೊಂಥರ ಡೆಸರ್ಟ್ ತಿನ್ನೋ ಹಾಗೆ ನೀವು ಇದನ್ನು ತಿನ್ಬೋದು. ಜೀರ್ಣಶಕ್ತಿ ಒಳ್ಳೆಯದಾಗುತ್ತೆ. ಅದಲ್ಲದೆ ನಿಮಗೆ ಗ್ಯಾಲ್ ಬ್ಲಾಡರ್ ಸ್ಟೋನ್ ಏನಾಗಿರುತ್ತೆ ಅದನ್ನು ಕೂಡ ಕರಗಿಸುವಂಥ ಶಕ್ತಿ ಬಾಳೆಹಣ್ಣು, ಬೀಟ್ರೂಟು ಮತ್ತು ಕ್ಯಾರೆಟ್ನಲ್ಲಿದೆ. ಇದನ್ನು ಮನೆಯಲ್ಲಿ ಪ್ರಯೋಗಿಸಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಮೂತ್ರಕೋಶದ ಕಲ್ಲುಗಳ ನಿವಾರಣೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ವೀಳ್ಯದೆಲೆ, ಜೀರಿಗೆ, ಬೀಟ್ರೂಟ್ ಪೇಸ್ಟ್, ಬಾಳೆಹಣ್ಣಿನ ಪೇಸ್ಟ್ ಮತ್ತು ಕ್ಯಾರೆಟ್ ಪೇಸ್ಟ್. ತಯಾರಿಸುವ ವಿಧಾನ: ಕುಟ್ಟಾಣಿಗೆ ಜೀರಿಗೆ, ವೀಳ್ಯದೆಲೆ ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಒಂದು ಲೋಟಕ್ಕೆ ಬೀಟ್ರೂಟ್ ಪೇಸ್ಟ್, ಬಾಳೆಹಣ್ಣಿನ ಪೇಸ್ಟ್ ಮತ್ತು ಕ್ಯಾರೆಟ್ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಟ್ಟಿದ ಮಿಶ್ರಣಕ್ಕೆ ಬೆರೆಸಿಕೊಂಡರೆ ಮೂತ್ರಕೋಶದ ಕಲ್ಲುಗಳ ನಿವಾರಣೆಗೆ ಮನೆ ಔಷಧ ಸಿದ್ಧ.